ಮತ್ತು ಗುಡ್ ಜೆಸ್ಚರ್ ಸರ್. ಬಟ್ ಸರ್ 15,000 ಕಡಿಮೆ ಪ್ರಮಾಣದಲ್ಲಿ ಚಿತ್ರಕಲೆಯವ್ರಿಗೂ ನೀವು ಆಟೋಮೊಬೈಲ್ ಇಲ್ಲ ಬಹಳಷ್ಟು ಸರ್. ಅವರಿಗೆ ಒಂದು ಸಣ್ಣ ಒಂದು ಪಾಸಿಟಿವ್ ಯಾವ ಹೇಳಿಕೆನೂ ನಿಮ್ಮ ಬಾಯಿಗೆ ಬಂದಿಲ್ಲ. ಈಗ ನೋಡಿ 15,000 ಏನು ಅನುಮೋದನೆ ಬಂದಿದೆ ಸರ್. ಅದು ಸದ್ಯಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಎನ್ರೋಲ್ಮೆಂಟ್ ಎಷ್ಟಿದೆ, ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಟೀಚರ್ಗೆ ನಮಗೆ ಕೊರತೆ ಇದೆ ಅದನ್ನು ಪ್ರಾಧಾನ್ಯತೆ ನೀಡಿ ನಾವು ಅದನ್ನು ರಿಕ್ರೂಟ್ ಮಾಡ್ತೀವಿ. ಈಗ ನೀವು ಅಲ್ಲಿ ಕೇಳಿದಂಗೆ ಅವರು ಟೀಚರ್ಸ್ ನಂಬರ್ ಕಡಿಮೆ ಇದೆ, PhD ನಂಬರ್ ಕಡಿಮೆ ಇದೆ, ಹಿಂದಿ ಶಿಕ್ಷಕರದನ್ನು ಅಲ್ಲಿ ನಾವು ತೋರಿಸಿಲ್ಲ, ಮತ್ತು ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಟೀಚರ್ಸ್ಗಳಿಗೆ ನಾವು ಈ ಹಂತದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ನಿಜವಾದ ಸಂಗತಿ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು KPS ಶಾಲೆಗಳನ್ನಾಗಿ ಹೋಲಿಸ್ಟಿಕ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎಜುಕೇಷನ್ ಕನ್ಸೆಪ್ಟ್ ತಗೊಂಡಿದ್ವಿ. ಆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಟೀಚರ್ಸ್ಗೆ ಬೇಕಾಗಲೇ ಇದ್ದಾವೆ. ಸೊ ಆಗಿರೋದ್ರಿಂದ ಈ ರಿಕ್ರೂಟ್ಮೆಂಟಲ್ಲಿ ಆಗದಿದ್ದರೆ ಖಂಡಿತವಾಗಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಸಲ್ಲಿ ಅವರಿಗೆ ಕೂಡ ಪ್ರಾಧಾನ್ಯತೆ. ಅಂದರೆ ಸರ್ ಈಗ ಸಂಗೀತ ಶಿಕ್ಷಕರ 10ರಿಂದ 15 ವರ್ಷ ಆಗಿದೆ ಸರ್. 15 ವರ್ಷದಿಂದಲೂ ಕೂಡ ನಾಟ್ ಸಿಂಗಲ್ ನೇಮಕಾತಿ ಆಗಿಲ್ಲ. ಹಾಗಾಗಿ ಸರ್ ಪಾಪ ಭಾಳ ಜನರಿಗೆ ಡೇಟ್ ಡಿಬಾರ್ ಆಗೋಗ್ತಾ ಇದೆ, ಅವರು ವಯೋಮಿತಿ ಮುಗಿದೋಗ್ತಾ ಇದೆ. ಅಟ್ಲೀಸ್ಟ್ ಸಂಗೀತ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಇದ್ದಾರೆ, ಅವ್ರ ವಯೋಮಿತಿಗೆ ಅವರು ಒಂದು ಸ್ವಲ್ಪ ಏನಾದರೂ ವಿನಾಯಿತಿ ಕೊಡೋ ನಿಟ್ಟಿನಲ್ಲಿ ತಾವೇನಾದರೂ ಏಜ್ ರಿಲ್ಯಾಕ್ಸೇಷನ್ ಆ ಥರದ್ದು. ಈಗ ಏಜ್ ರಿಲ್ಯಾಕ್ಸೇಷನ್ ಈಗಾಗಲೇ ನಾವು ಪರಿಗಣಿಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಅದು 45 ತನಕ ಹೋಗ್ತಾ ಇದೆ. ಅದು ಆ ಏಜ್ ರಿಲ್ಯಾಕ್ಸೇಷನ್ ಸಫಿಷಿಯೆಂಟ್ ಇದೆ ಅನ್ನೋದು ಅನಿಸ್ತದೆ. ಮುಂದಿನ ದಿನಮಾನಗಳಲ್ಲಿ ಅವಶ್ಯಕತೆ ಅನಿಸಿದರೆ ಸರ್ಕಾರ ಮಾಡಿದ್ರೆ ಸರ್ ಈಗ ಏಜ್ ರಿಲ್ಯಾಕ್ಸೇಷನ್ ರೇಷಿಯೋ ಮತ್ತು ಈಗಾಗಲೇ ವೇಕೆನ್ಸಿನ ಫಿಲ್ ಮಾಡದೇ ಇರುವಂತಹ ಇಯರ್ಸ್ ಅವೆರಡು ಮ್ಯಾಚ್ ಮಾಡಿ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ಗೆ ಯಾವುದೇ ಒಂದು ಇಂಪಾರ್ಟೆನ್ಸ್ 10 to 15 ಇಯರ್ಸ್ ಗ್ಯಾಪ್ ಆಗೈತಲ್ಲ. ಬಟ್ ಅದು ನಿಮಗೆ ಗಮನಿಸಿದರೆ GPT ಒಂದು ಕಾರ್ಡ್ರಿರುತ್ತೆ, ಸಾಕಷ್ಟು ಕಾರ್ಡ್ರೆಸ್ ಫಾರ್ ಲಾಸ್ಟ್ 8-10 ಇಯರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಸೊ ಆ ಕಾರ್ಡ್ರೆಸ್ಗೆ ಕೂಡ ಎಷ್ಟು ಪ್ರಪೋರ್ಷನಲ್ಲಿ ಸಾಧ್ಯತೆ ಅಷ್ಟು ಪ್ರಪೋರ್ಷನಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿ. ಸರ್ ಈಗ KPSCಯಲ್ಲಿ ನೀವು ಕಾರ್ಯದರ್ಶಿಗಳಾದಾಗ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಆ ಒಂದು ಪಾಸಿಟಿವಿಟಿ ಏನಿದೆ ಅದು ವಿದ್ಯಾರ್ಥಿಗಳಲ್ಲಿ ಇದೆ ಸರ್. ಸೊ ಈಗ ರಶ್ಮಿ ಮೇಡಮ್ ಅವರು ಹೋದರೆ ಸಿಗಲ್ಲ ಅನ್ನೋದು ಭಾಳ ಜನ ಕಂಪ್ಲೇಂಟ್ ಮಾಡ್ತಾ ಅದಕ್ಕೆ ನೀವು ಉತ್ತರ ಕೊಡಬೇಕಾಗಿತ್ತು, ಅದ್ರ ಬಗ್ಗೆ ನೀವು ಉತ್ತರ ಕೊಡಬೇಕಾಗಿತ್ತು. ಬಟ್ ನೀವು ಒಂದು ಸ್ವಲ್ಪ ಮುಂದೆ ನಿಂತು ಏನಾದರೂ ಒಂದು ಅವರಿಗೆ ಒಂದು ಅಶ್ಯೂರೆನ್ಸ್ ಸರ್ ನಿಮ್ಮ ಕಾಲಾವಧಿಯಲ್ಲಿ, ಯಾಕೆಂದರೆ ತಾವು ಆಯುಕ್ತರಾಗಿ ಬಂದಿರೋದು ಭಾಳಷ್ಟು ಜನ ವಿದ್ಯಾರ್ಥಿಗಳು ಬಿಫೋರ್ ನೀವು ಬರೋದಕ್ಕಿಂತ ಮುಂಚೆ ಅವ್ರು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಅಪ್ರಿಷಿಯೇಷನ್ ಕೊಡ್ತಾ ಇದ್ರು. ಸೊ ಆ ಒಂದು ಅಶ್ಯೂರೆನ್ಸ್ ಸರ್ ಈಗ 15,000 ಬಿಟ್ಟು ಸರ್ ಮುಂದಿನ ದಿನಗಳಲ್ಲಿ ಅಂದರೆ ಸರ್ ಎಷ್ಟು ಬೇಗ ತ್ವರಿತವಾಗಿ ತಾವು ನೇಮಕಾತಿ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ನಮ್ಮದು ಪ್ರಯಾರಿಟಿ ಇರುವಂಥದ್ದು ಇದು 15,000 ಇದೆಯಲ್ಲ, ಅದನ್ನು ರೆಕಾರ್ಡ್ ಪಾಸಿಬಲ್ ಶಾರ್ಟೆಸ್ಟ್ ಟೈಮಲ್ಲಿ ರಿಕ್ರೂಟ್ಮೆಂಟ್ ಮಾಡೋದು ಫಸ್ಟ್. ಆಮೇಲೆ ಇದು ಸಕ್ಸಸ್ಫುಲ್ ಆಗಿ ಮಾಡಿದ ನಂತರ ನೆಕ್ಸ್ಟ್ ಆರ್ಥಿಕ ವರ್ಷದಲ್ಲಿ ಏನು ನಮಗೆ ಇಲಾಖೆದ ಬೇಡಿಕೆ ಇರ್ತದೆ, ನಾವೇನು ಹೊಸ ಹೊಸ ಯೋಜನೆಗಳು ಈ KPS ಕನ್ಸೆಪ್ಟನ್ನು ಯಾವ ಥರ ನಾವು ಬೆಳೆಸ್ತಿದ್ದೀವಿ ಅದು ಗಮನದಲ್ಲಿ ಇಟ್ಕೊಂಡು ಅದರ ತಕ್ಕಂತೆ ಅವಶ್ಯಕತೆ ತಕ್ಕಂತೆ ಪ್ರತಿಯೊಂದು ಕಾಟದ ರಿಕ್ರೂಟ್ಮೆಂಟ್ಗೆ ಪ್ರಸ್ತಾವನೆಯನ್ನು ರೆಡಿ ಮಾಡಿ. ಸರ್ ಈಗ ಮನವಿ ಕೊಟ್ಟಿದ್ದಾರೆ ಸರ್, ಈಗ ಮನವಿ ಏನು ಸರ್ ಸರ್ಕಾರ ಅಂತ ತರ್ತಾರ ಏನಾದರೂ ಬದಲಾವಣೆ ಮಾಡಿದ್ರ ಅಂತ? ಮನವಿಯನ್ನು ಇವತ್ತು ಅವರು ಕೊಟ್ಟಿದ್ದಾರಲ್ಲ, ಸಾಕಷ್ಟು ಮನವಿಗಳಲ್ಲಿ ನಾನು ಆಗಲೇ ಮಾತಾಡುವಾಗ ಹೇಳಿದಾಗೆ ಒಂದು 90% ನಾವು ಅದು ಅಡಿಷ್ನಲ್ ಪೋಸ್ಟ್ ರಿಕ್ರೂಟ್ಮೆಂಟ್ ಒಂದು ಪಾರ್ಟ್ ಬಿಟ್ಟರೆ ರೆಸ್ಟ್ ಆಲ್ ಅವ್ರದ್ದು ರಿಕ್ವೆಸ್ಟ್ ಏನಿದಾವಲ್ಲ ಅದು ಅಬ್ಜೆಕ್ಷನ್ ಫಾರ್ಮಲ್ ಕೂಡ ನಮಗೆ ನಮ್ಮ ಸ್ಪೆಷಲ್ ರೂಲ್ಸ್ಗೆ ಬಂದಿದ್ದಾವೆ. ಅದನ್ನು ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮ್ಯಾಕ್ಸಿಮಮ್ ಆಸ್ಪಿರೆಂಟ್ಸ್ಗೆ ಅವಕಾಶ ಸಿಗುವಂಗೆ ಮಾಡ್ತೀವಿ. ಸರ್ ಅಬ್ಜೆಕ್ಷನ್ಸೇ ಬಂದಿಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದಾವೆ ಒಂದು 300ಕ್ಕೂ ಹೆಚ್ಚು ಬಂದಿದ್ದಾವೆ, ಜಾಸ್ತಿ ಅದಕ್ಕಿಂತ ಜಾಸ್ತಿ ಬಂದಿದೆ. ಸೊ ಅದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಸರ್ ಅಥವಾ ಅದು ಟೇಬಲ್ ಕೆಳಗೆ? ಇಲ್ಲ ಎವ್ರಿಥಿಂಗ್ ಇಸ್ ಕನ್ಸಿಡರ್ ಆ್ಯಂಡ್ ಇವರು ಮಾತಾಡ್ತಿರೋದೇ ಒಂದೊಂದು ಆಬ್ಜೆಕ್ಷನ್ನೇ, ಅದೇ ಆಬ್ಜೆಕ್ಷನ್ ಮಲ್ಟಿಪಲ್ ಕಾಪೀಸಲ್ಲಿ ಕೂಡ ಸಾಕಷ್ಟು. ಓಕೆ, ಥ್ಯಾಂಕ್ ಯು.